ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ, ಸಿರಿಧಾನ್ಯಗಳನ್ನು ಬಳಸ್ಕೊಂಡು ಅಂದರೆ ಬೇರೆ ಬೇರೆ ರೀತಿಯ ಬೇಳೆಗಳನ್ನು ಬಳಸ್ಕೊಂಡು ಈ ರೀತಿ ಪ್ಲಫಿಯಾಗಿರ್ತಕ್ಕಂಥ ಒಂದು ಇನ್ಸ್ಟೆಂಟ್ ಆಗಿರ್ತಕ್ಕಂಥ ಪಡ್ಡು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಪರ್ಫೆಕ್ಟ್ ಆಗಿರುತ್ತೆ, ಅಷ್ಟೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು, ಫರ್ಮೆಂಟೇಷನ್ ಏನೋ ಅವಶ್ಯಕತೆ ಇರೋದಿಲ್ಲ. ರುಬ್ಬಿದ ತಕ್ಷಣ ನಾವು ಈ ಒಂದು ಪಡ್ಡು ರೆಸಿಪಿನ ಮಾಡ್ಕೊಳ್ಬೋದು. ಮಾಡೋ ವಿಧಾನ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಗೆ 1 ಬೌಲಿಂದ ಅಳತೆ ಮಾಡ್ಕೊಳ್ತಿದ್ದೀನಿ. 1/4 ಕಪ್ ಆಗುವಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ತೊಗರಿಬೇಳೆ, 1/4 ಕಪ್ ಆಗುವಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1/4 ಕಪ್ ಆಗುವಷ್ಟು ಹೆಸರುಬೇಳೆ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ಮಸೂರ್ ದಾಲ್. ಇದೇ ಬೇಳೆ ಬೇಕು, ಇಂಥದೇ ಬೇಕು ಅಂತೇನಿಲ್ಲ, ನಿಮ್ಮಲ್ಲಿ ಯಾವುದು ಬೇಳೆಗಳಿದ್ದಾವೆ ಅವುಗಳನ್ನ ಸೇರಿಸ್ಕೊಳ್ಬೋದು. ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಕಪ್ ಆಗುವಷ್ಟು ಮಾತ್ರ ಅಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ಅಕ್ಕಿ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಬರೀ ನಾವು ಬೇಳೆಗಳ ಸಹಾಯದಿಂದ ಕೂಡ ಈ ಒಂದು ಪಡ್ಡನ್ನು ಮಾಡ್ಕೊಳ್ಬೋದು. 1 ಸರಿ ಅಥವಾ 2 ಸರಿ ಅದನ್ನು ನೀಟಾಗಿ ತೊಳ್ಕೊಂಡ್ಬಿಡೋಣ. ಇದರಲ್ಲಿ ಇರೋ ಡಸ್ಟ್ ಎಲ್ಲ ಹೋಗೋವರೆಗೂ ನಾವು ತೊಳೆದಿಟ್ಕೊಳ್ಬೇಕು. ಇವಾಗ ನೋಡಿ, ನಾನು ಕೂಡ ತೊಳೆದಿಟ್ಕೊಂಡಿದ್ದೀನಿ. ಅಕ್ಕಿ ಆಪ್ಷನಲ್, ಇಲ್ಲಿ ಅಕ್ಕಿ ಒಂದು ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಬೇರೆ ಬೇರೆ ರೀತಿಯ ಧಾನ್ಯಗಳನ್ನು ಅಥವಾ ಬೇಳೆಗಳನ್ನು ಸೇರಿಸ್ಕೊಂಡು ಈ ಪಡ್ಡು ರೆಸಿಪಿಯನ್ನು ಮಾಡ್ಕೊಳ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಫರ್ಮೆಂಟೇಷನ್ ಅವಶ್ಯಕತೆ ಇರೋದಿಲ್ಲ. ಇವಾಗ ಇದು ಮುಳುಗುವಷ್ಟು ನೀರನ್ನ ಹಾಕಿ ನಾವು ಇದನ್ನು ನೆನೆಸೋಕ್ಕಿಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಹಾಕಿ ಇಡೋದಾಯಿತು ಅಂತಂದರೆ ನಿಮಗೆ ನಾಷ್ಟ ಟೈಮ್ಗೆ 1 ಗಂಟೆಯಿಂದ 2 ಗಂಟೆ ನೆನೆಸ್ಕೊಂಡ್ರೆ ಸಾಕಾಗಿರುತ್ತೆ. ಟೈಮ್ ಇಲ್ಲ ಅಂತಂದರೆ 1 ಗಂಟೆ ಆದರೂ ಒಂದು ಸ್ವಲ್ಪ ಬಿಸಿ ಬೆಚ್ಚನೆಯ ನೀರನ್ನ ಸೇರಿಸಿ ಈ ರೀತಿ ನೆನೆಸಿಟ್ಕೊಳ್ಳಿ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೆನೆಸಾಕಿದ್ರೆ ಸಾಕಾಗುತ್ತೆ, ನೆನ್ಕೊಂಡಿರುತ್ತೆ. ಇವಾಗ ನೋಡಿ, ನಾನು ಕೂಡ ಇಲ್ಲಿ 1 ರಿಂದ 1.5 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಕರೆಕ್ಟಾಗಿ ನೆನ್ಕೊಂಡಿದೆ. ನಿಮಗೆ ಟೈಮ್ ಇತ್ತು ಅನ್ನೋದಾದರೆ 2 ಗಂಟೆ ನೆನೆಸಿ, ಇಲ್ಲಾಂದರೆ 1 ಗಂಟೆ ಅಥವಾ 1.5 ಗಂಟೆ ನೆನೆಸ್ಕೊಳ್ಬೋದು. ನೀವು ಬೆಳಗ್ಗೆ ಮಾಡೋದಾಯಿತು ಅಂತಂದರೆ ನೈಟ್ ಕೂಡ ನೀವು ನೆನೆಯಕ್ಕೆ ಹಾಕಿ ಬೆಳಗ್ಗೆ ರುಬ್ಕೊಂಡು ಮಾಡ್ಕೊಳ್ಬೋದು. ಇಲ್ಲ ನಮಗೆ ಫರ್ಮೆಂಟೇಷನ್ ಮಾಡ್ಕೊಳ್ಬೇಕು ಅನ್ನೋದಾಯಿತು ಅಂತಂದರೆ ಸಂಜೆ ನೀವು ಈ ರೀತಿ ನೆನೆಸಾಕಿ ಕಾಳುಗಳು ಅಥವಾ ಬೇಳೆಗಳನ್ನು ನೆನೆಸಿಟ್ಕೊಂಡು ರಾತ್ರಿ ರುಬ್ಬಿಟ್ಕೊಂಡ್ರೆ ಹೋಲ್ ನೈಟ್ ನೀವು ಫರ್ಮೆಂಟೇಷನ್ ಮಾಡ್ಕೊಳ್ಬೋದು. ಇವಾಗ ನೆಂದಿದೆ ಕರೆಕ್ಟಾಗಿ. ಇವಾಗ ಇದನ್ನು ರುಬ್ಕೊಳ್ಬೇಕು. ನಾರ್ಮಲಾಗಿ ನಾವು ಅಕ್ಕಿ ಉದ್ದಿನಬೇಳೆ ಹಾಕಿ ಯಾವ ರೀತಿ ರುಬ್ಕೊಳ್ತೀವಿ ಅದೇ ರೀತಿಯಲ್ಲಿ. ಆದರೆ ನಾನಿಲ್ಲಿ ಬೇಳೆಗಳನ್ನ ನೆನೆಸಕ್ಕೆ ಹಾಕಿರ್ತಕ್ಕಂಥ ನೀರನ್ನೇ ಬಳಸ್ಕೊಂಡು ರುಬ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಹಿಟ್ಟು ಹಗುರ ಆಗುತ್ತೆ. ಹಾಗಾಗಿ ಆ ನೀರಿನಲ್ಲಿ ಕೂಡ ಪ್ರೋಟೀನ್ ಅಂಶ ಇರೋದ್ರಿಂದ ಆ ನೀರನ್ನ ಚೆಲ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದೇ ನೀರು ಹಾಕ್ಕೊಂಡು ನೀವು ರುಬ್ಕೊಳ್ಬೋದು. ಆದರೆ ಬೇಳೆಗಳನ್ನು ಕರೆಕ್ಟಾಗಿ ತೊಳೆದು ನೆನೆಸಾಕಿದ್ರೆ. ಇವಾಗ ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡಿರಬೇಕು. ಪಡ್ಡು ಮಾಡ್ತಿರೋದ್ರಿಂದ ಈ ರೀತಿ ಕರೆಕ್ಟಾಗಿ ರುಬ್ಕೊಳ್ಳಿ. ಇವಾಗ ಇದನ್ನು ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ಹೈ ಪ್ರೋಟೀನ್ ಇರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಬೆಳಗಿನ ಒಂದು ಸಮಯದಲ್ಲಿ ಈ ರೀತಿ ಏನಾದರೂ ನೀವು ವೆಯ್ಟ್ ಲಾಸ್ ಮಾಡೋದಾಯಿತು ಅಂತಂದರೆ ಈ ಒಂದು ರೆಸಿಪಿನ ಟ್ರೈ ಮಾಡ್ಕೊಳ್ಬೋದು. ಇವಾಗ ಇನ್ನೊಂದು ಬ್ಯಾಚ್ ಕೂಡ ನಾನು ರುಬ್ಕೊಳ್ತಿದ್ದೀನಿ. ಇಲ್ಲಿ ಏನೋ ನಿಮಗೆ ಬೇಕು ಅಂತಂದರೆ 1 ಇಂಚು ಶುಂಠಿ, ಹಸಿರು ಮೆಣಸಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕೂಡ ರುಬ್ಕೊಳ್ಬೋದು. ಆದರೆ ನಾನು ಹಾಗೆ ಪ್ಲೇನಾಗಿ ರುಬ್ಕೊಳ್ತಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಆ ಥರ ಕೂಡ, ಅಂದರೆ ಒಂದು ಶುಂಠಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಹಾಕಿ ಕೂಡ ರುಬ್ಕೊಳ್ಬೋದು. ಅದು ಕೂಡ ಒಂಥರ ಟೇಸ್ಟ್ ಬೇರೆ ಅನಿಸುತ್ತೆ. ಬಟ್ ನಾನಿಲ್ಲಿ ಪ್ಲೇನಾಗೆ ಹಾಕಿ ಎಲ್ಲನೂ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಪಡ್ಡಿನ ಹಿಟ್ಟಿನ ಹದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಕಲಿಸುವಾಗೂ ಕೂಡ ಅಷ್ಟೇ, ನೀವು ಬೇಕು ಅಂತಂದರೆ ಬೇರೆ ನೀರು ಹಾಕ್ಕೊಳ್ಬೋದು. ಇಲ್ಲಾಂದರೆ ಬೇಳೆ ನೆನೆಸಿಟ್ಟಿರ್ತೀವಲ್ಲ ಅದೇ ನೀರನ್ನ ಇಲ್ಲಿ ಸೇರಿಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಈನೋ ಪೌಡ್ರನ್ನ ಸೇರಿಸ್ಕೊಳ್ತಿದ್ದೀನಿ. ನೀವು ಇನ್ಸ್ಟೆಂಟ್ ಈ ರೀತಿ ಈನೋ ಪೌಡ್ರ್ ಹಾಕಿ ಮಾಡೋದು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೈಟೇ ನೀವು ರುಬ್ಬಿ ಫರ್ಮೆಂಟ್ ಮಾಡಿ ಕೂಡ ಈ ಹಿಟ್ಟನ್ನು ಪಡ್ಡು ರೀತಿಯಲ್ಲಿ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ರೆಸಿಪಿನ ರೆಡಿ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ಇನ್ಸ್ಟೆಂಟ್ ಆಗಿರೋದ್ರಿಂದ ನಾನಿಲ್ಲಿ ಈನೋ ಬಳಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು, ಸ್ವಲ್ಪ ಬ್ಯಾಟರ್ ಥಿಕ್ಕಾಗಿತ್ತು, ಹಾಗಾಗಿ ಪಡ್ಡಿನ ಹಿಟ್ಟಿನ ಅದಕ್ಕೆ ನಾನು ಇದನ್ನು ತಗೊಂಡು ಬರ್ತಿದ್ದೀನಿ. ಇದೇ ಹಿಟ್ಟಿಂದ ನೀವು ದೋಸೆ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಪರ್ಫೆಕ್ಟಾಗಿ ಬರುತ್ತೆ. 2 ಬ್ರೇಕ್ಫಾಸ್ಟ್ ರೆಸಿಪಿನ ನಾವು ಮಾಡ್ಕೊಳ್ಬೋದು ಇದೇ ಹಿಟ್ಟಿಂದ. ಇವಾಗ ನೋಡಿ, ಈನೋ ಹಾಕಾದ್ಮೇಲೆ ಭಾಳ ಹೊತ್ತವರೆಗೂ ಬಿಡಬಾರ್ದು. ಎಲ್ಲ ಕಡೆ ಈನೋ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಇದು ರೆಡಿಯಾಗಿದೆ. ಈ ಸೈಡಲ್ಲೇ ಆಲ್ರೆಡಿ ಗ್ಯಾಸ್ ಮೇಲೆ ನಾನು ಪಡ್ಡಿನ ತವಾನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಲಸಿರ್ತಕ್ಕಂಥ ಹಿಟ್ಟನ್ನು ಹಾಕ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಸಿರ್ತಕ್ಕಂಥ ಅಥವಾ ರೆಡಿ ಮಾಡಿರ್ತಕ್ಕಂಥ ಬೇಳೆಗಳನ್ನ ಹಿಟ್ಟನ್ನು ಈ ರೀತಿ ನಾರ್ಮಲಾಗಿ ಪಡ್ಡನ್ನ ಯಾವ ರೀತಿ ಹಾಕ್ತೀವಿ ಅದೇ ರೀತಿಯಲ್ಲೇ ಹಾಕ್ತಾ ಹೋಗಬೇಕು. ಆದರೆ ಬೇಯಿಸುವಾಗ ಹೈ ಫ್ಲೇಮಲ್ಲಿ ಇಡಬಾರ್ದು, ಯಾಕಂದರೆ ಬಳಸಿರೋದು ಬೇಳೆಗಳಾಗಿರೋದ್ರಿಂದ ಬೇಗ ಸೀದ್ಕೊಳ್ಳುತ್ತೆ. ಹಾಗಾಗಿ
ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಈ ರೀತಿ ಎಲ್ಲ ಹಿಟ್ಟನ್ನು ಹಾಕಾದ್ಮೇಲೆ ಮೇಲ್ಗಡೆಯಿಂದ ಒಂದು ಲಿಡ್ ಅಥವಾ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 4 ನಿಮಿಷ 3-4 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಇವಾಗ ಒಂದು 4 ನಿಮಿಷ ಆಗಿತ್ತು, ತೆಗೆದು ತೋರಿಸ್ತಿದ್ದೀನಿ ನೋಡಿ. ಕರೆಕ್ಟಾಗಿ ಉಬ್ಕೊಂಡು ಬಂದಿರುತ್ತೆ. ಕಲರು ಇದು ನಿಮ್ಗೆ ಇಷ್ಟ ಇಲ್ಲ, ಈ ರೀತಿ ನಮಗೆ ಕಲರ್ ಆಗಬಾರ್ದು ಅಂತಂದರೆ, ಬೇಕು ಅಂತಂದರೆ ನೀವು ಹಸಿರು ಮೆಣಸಿನ್ಕಾಯಿ ಆದರೂ ಹಾಕ್ಕೊಳ್ಬೋದು ಅಥವಾ ರೆಡ್ ಚಿಲ್ಲಿ ಕೂಡ ಹಾಕ್ಕೊಳ್ಬೋದು. ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ನೀವು ಹಿಟ್ಟನ್ನು ರುಬ್ಕೊಂಡಾಗ ಕಲರ್ ನಿಮಗೆ ಡಿಫ್ರೆಂಟಾಗಿ ಬರುತ್ತೆ. ಆದರೆ ನಾನಿಲ್ಲಿ ಯಾವುದನ್ನು ಹಾಕಿಲ್ಲ. ಬೇಕು ಅಂದರೆ ಇದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಅದು ಕೂಡ ಚಟ್ನಿ ಇಲ್ಲದೆ ತಿನ್ನಲಿಕ್ಕೆ ತುಂಬಾ ಸೂಪರಾಗಿರುತ್ತೆ. ಆದರೆ ನಾನಿಲ್ಲಿ ಪ್ಲೇನ್ ಆಗಿರಲಿ ಅನ್ನೋದಕ್ಕೋಸ್ಕರ ಏನೂ ಹಾಕಿಲ್ಲ ನೋಡಿ. ಈ ರೀತಿ ಎರಡೂ ಬದಿಯಲ್ಲಿ ಕೆಂಪಾಗುವವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಹಲವಾರು ರೀತಿಯಲ್ಲಿ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡೇ ಇರ್ತೀವಿ. ಪಡ್ಡು ಕೂಡ ಹಲವಾರು ರೀತಿಯಲ್ಲಿ ಮಾಡಿರ್ತೀವಿ. ಆದರೆ ಒಂದ್ಸರಿ ಈ ರೀತಿ ಟ್ರೈ ಮಾಡಿ. ಹೈ ಪ್ರೋಟೀನ್ ಆಗಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಆದರೆ ಏನೋ ಬಳಸಿರೋದು ಒಂದನ್ನು ಬಿಟ್ಟರೆ ಉಳಿದೆಲ್ಲದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಫರ್ಮೆಂಟ್ ಮಾಡಿ ಕೂಡ ನೀವು ಈ ರೀತಿ ಪಡ್ಡನ್ನ ಮಾಡ್ಕೊಳ್ಬೋದು. ಎಲ್ಲ ಪಡ್ಡನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ. ಒಂದು 2 ಬ್ಯಾಚ್ ರೆಡಿ ಮಾಡಿಟ್ಕೊಂಡಿದ್ದೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಹಿಟ್ಟನ್ನು ಫರ್ಮೆಂಟ್ ಮಾಡಿದರೆ ಇದೇ ರೀತಿಯಲ್ಲಿ ಸೋಡಾ ಅಥವಾ ಏನೋ ಇಲ್ಲದೆ ಉಬ್ಬಿಕೊಂಡೇ ಬಂದಿರುತ್ತೆ ಪಡ್ಡು. ಅಷ್ಟೇ ಫ್ಲಫಿಯಾಗಿತ್ತು. ಒಳಗಡೆಯಿಂದ ಕೂಡ ಅಷ್ಟೇ ಬೇಳೆಯಿಂದ ಮಾಡಿರ್ತಕ್ಕಂಥ ಪಡ್ಡು ಅಂತ ಅನಿಸೋದಿಲ್ಲ. ಕಲರ್ ಒಂದು ಚೇಂಜ್ ಬಿಟ್ಟರೆ ಮತ್ತೇನೂ ಇಲ್ಲ. ಯಾಕೆಂದರೆ ಇಲ್ಲಿ ನಾವು ಹೆಸರು ಬೇಳೆ, ಮಸೂರ್ ದಾಲ್ ಹಾಗೆ ಕಡಲೆಬೇಳೆ ಬಳಸಿರೋದ್ರಿಂದ ಈ ರೀತಿ ಕಲರ್ ನಮಗೆ ಬಂದಿರುತ್ತೆ. ಆದರೆ ಫ್ಲಫಿಯಾಗಿರ್ತಕ್ಕಂಥ ಒಂದು ಪಡ್ಡು ರೆಸಿಪಿ. ಹೊರಗಡೆಯಿಂದ ಕೂಡ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆಯಿಂದ ಕೂಡ ಅಷ್ಟೇ ಬನ್ ರೀತಿಯಲ್ಲಿ ಉಬ್ಕೊಂಡಿರುತ್ತೆ. ಪರ್ಫೆಕ್ಟಾಗಿರ್ತಕ್ಕಂಥ ಒಂದು ಪಡ್ಡು ರೆಸಿಪಿ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಸಿರಿಧಾನ್ಯಗಳ ಅಥವಾ ಸಿರಿಧಾನ್ಯ ಬೇಳೆಗಳ ಒಂದು ಪಡ್ಡು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.